ಮಂಗಳೂರಿನ ಬಾರೆಬೈಲ್ನಲ್ಲಿರುವ ದೈವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಕುಟುಂಬ ನೀಡಿದ ನೇಮೋತ್ಸವ ಕುರಿತಾದ ವಿವಾದ ಕೆಲವು ವ್ಯಕ್ತಿಗಳು ಬಿಟ್ಟಿ ಪ್ರಚಾರಕ್ಕಾಗಿ ಮಾಡುತ್ತಿರುವ ಕೃತ್ಯ ಎಂದು ಆರೋಪಿಸಲಾಗಿದೆ. ದೈವಸ್ಥಾನದ ಆಡಳಿತ ಮಂಡಳಿ ಪ್ರಮುಖರಾದ ರವಿ ಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದು, ಸಂಪ್ರದಾಯ ಪರಂಪರೆಯ ಬಗ್ಗೆ ವಿವಾದ ಇನ್ನಷ್ಟು ತೀವ್ರಗೊಂಡಂತಾಗಿದೆ. ಇಲ್ಲಿ ಕೆಲವು ವ್ಯಕ್ತಿಗಳು ಬಿಟ್ಟಿ ಪ್ರಚಾರಕ್ಕಾಗಿ ದೈವಾರಾಧನೆಯ ಮೇಲೆ ಅವಮಾನ ಮಾಡುತ್ತಿದ್ದಾರೆ. ಇದು ಸಾವಿರಾರು ವರ್ಷಗಳಿಂದ ಬಂದಂತಹ ನಂಬಿಕೆ. ಈ ನಂಬಿಕೆಯ ಮೇಲೆ ಅವಮಾನ ಎಸಗಿದರೆ ಅದಕ್ಕೆ ದೈವವೇ ಉತ್ತರ ನೀಡುತ್ತದೆ ಎಂದು ರವಿ ಪ್ರಸನ್ನ ಹೇಳಿದ್ದಾರೆ. ಈ ಕ್ಷೇತ್ರ ಬೆಳಗಬಾರದೆಂಬ ಕಾರಣಕ್ಕೆ ವಿವಾದ ಹುಟ್ಟು ಹಾಕಿದ್ದಾರೆ ಎಂದು ದೈವಸ್ಥಾನದ ಆಡಳಿತ ಮಂಡಳಿಯ ರವಿ ಪ್ರಸನ್ನ ಆರೋಪಿಸಿದ್ದಾರದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಲು ಅವರು ವಿಫಲರಾದರು. ದೈವ ನರ್ತಕ ಮುಖೇಶ್ ಮಾತನಾಡಿ, ದೈವ ನುಡಿದಂತೆ ನಡೆಯುವುದು ನನ್ನ ಕರ್ತವ್ಯ. ನನಗೆ ದೈವವೇ ಸರಕಾರ, ಸಹಕಾರ, ನ್ಯಾಯಾಲಯ ಕೂಡ. ಅದರಂತೆ ನಾನು ನಡೆಯುತ್ತಿರುವುದು ಎಂದರು. ತುಳುನಾಡಿನ ದೈವಾರಾಧನೆ ಪರಂಪರಾಗತ ರೀತಿಯಲ್ಲಿ ನಡೆಯಬೇಕು ಎನ್ನುವವರ ಬಣ ಮತ್ತು ಆಧುನೀಕರಣ ಬಂದರೆ ಏನು ತಪ್ಪು ಎನ್ನುವವರ ಬಣಗಳು ಈಗ ಆರೋಪ ಸಮರಕ್ಕೆ ಇಳಿದಿವೆ. ನಾವು ಮನೆತನದವರು ಸೇರಿ ಎಲ್ಲರೂ ಸೇರಿ ಮನೆತನದವರು ಹೂವರಿ ಹಾಕೋದು, ದೈವದ ಹೆಸರು ಹೇಳಿ ಕಲ್ಲುಟ್ಟಿ ಬಂಜಲ್ಲಿ ಗುಳಿಗ ಇತ್ಯಾದಿಗಳು 4 ರಾಜನ್ ದೈವ, ಉಳಿದ ದೈವಗಳು, ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಉಂಟು. ಇದು ನಮ್ಮ ಮನೆತನವನ್ನು ಕಾಪಾಡುವ ದೈವ ಅಂತ ಹಾಡಿದಾರಲ್ಲ, ಪ್ರಾರ್ಥನೆ ಹಾಡಿದ್ದಾರೆ. ಅಲ್ಲ, ಈಗ ನೀವು ಇಡೀ ದೇವರದು ವಿಷಯವನ್ನು ನೀವು ಸಂಶಯದಿಂದ ನೋಡ್ತಿದ್ದೀರಿ. ನೀವು ಅದನ್ನು ಆ ಥರ ಮಾಡುವುದಾದ್ರೆ ಇಡೀ ನಮ್ಮ ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗೆ, ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗೆ. ನೀವು ಒಂದು ದೇವರನ್ನು ನೀವು ಅದರ ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ನಾವು ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ ನಾವು ನೋಡಿ. ನೀವು ದೇವರನ್ನು ಹಾಗಾದ್ರೆ ನಂಬುದಿಲ್ವಾ? ಅಲ್ಲ, ನೀವು ದೇವರನ್ನು ನಂಬುದಿಲ್ವಾ? ನಾವು ಈಗ ಕೇಳಿಕ ಶಿವದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದ್ರೆ ಆಗ್ತದಾ? ಈಗ ನಾವು ದೇವರನ್ನು ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವ, ನೀವು ಅದನ್ನೇ ನೀವು ಪ್ರಶ್ನಿಸ್ತಿದ್ರಿ. ನಾವು ಮನೆತನದವರು ಸೇರಿ